ಅಲ್ಲ, ಈಗ ನಾಳೆ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ. ಯಾರು ಕೆ ಪಿ ಸಿ ಸಿಯಿಂದ 16 ಜನ ಏನು ಇದು ಮಾಡಿದ್ರಲ್ಲ ಮೆಂಬರ್ಸ್ಗಳ್ನ, ಅವರು ಎಲ್ಲರೂ ಸೇರಿ ನಾಳೆ ಅಬ್ಸರ್ವರ್ಸ್ ಬರ್ತಿದಾರ. ಬಂದು ನಾಳೆ ದಿವಸ ಏನು ಅಂತ ಡಿಸ್ಕಸ್ ಮಾಡ್ತಾರೆ. ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ. ಸಂಗ್ರಹಣೆ ಮಾಡಿ ಹೈಕಮಾಂಡ್ ಯಾರಿಗೆ ಕೊಡ್ತತೋ ಅವರು ದುಡಿಬೇಕು. ಅಲ್ಲ, ನಾಳೆ ಬರ್ತಾರಲ್ಲ, ಹೌದು ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗಿರಪ್ಪ ಅಂದರು ನಾನು ಇರ್ತಾನೆ ಅಂದೆ. ಅವ್ರು ಯಾರ್ಯಾರು ಬರ್ತಾರಂತ ನನಗೆ ಗೊತ್ತಿಲ್ಲ. ಒಟ್ಟು ಅಧ್ಯಕ್ಷರು ಅವರೆಲ್ಲ ಫೋನ್ ಮಾಡಿದ್ರು, ಉಸ್ತುವಾರಿ ಸಮಿತಿ ಎಲ್ಲರೂ ಬರ್ತೇವೆ ಅಂತಂದು. ಅದಕ್ಕೆ ಬರ್ರಪ್ಪ ಅಂದೆ. ಬಂದ್ರೆ ನಾಳೆ ಮಾತಾಡಂಬಿಡು. ಯಾರು ಹೇಳಿದರು? ಗೊತ್ತಿಲ್ಲಪ್ಪ. ಅವ್ರವ್ರ ವೈಯಕ್ತಿಕ ಏನೋ ಹೇಳಕ್ಕೆ ಬರಲ್ಲ. ಅವರು ನಾನೇನು ಮಾತಾಡಿದ್ರು ಜಾಸ್ತಿ ಆಕತಿ, ಇಲ್ಲ ಸ್ವಲ್ಪ ಕಮ್ಮಿ ಆಕತಿ. ಏನ ಎಲ್ಲ ದೊಡ್ಡವರದಾರ, ಯಾರು ಏನು ಸಣ್ಣರಿಲ್ಲ. ಯಾವಾಗ ಹೆಂಗಿದ್ರು ಇವಾಗ ಹೆಂಗದಾರ ಅವೆಲ್ಲವೂ ನೋಡಿಬಿಟ್ಟೆ ನಾನು. ಏನು ಇವರೊಬ್ಬರನ್ನೇ ಅಲ್ಲ, ಭಾಳ ಜನ ನೋಡೇನಿ. ಅದಕ್ಕೆ ಇದು ಹೆಂಗೆ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣ. ಬಿ ಜೆ ಪಿಯವರಿಗೆ ಯಾರಿಗೆ ಹಾಕತ್ತೋ ದೇವ್ರಿಗೆ ಬಲ್ಲ, ಯಾರು ಗೆಲ್ತಾರೋ ದೇವ್ರಿಗೆ ಬಲ್ಲ. ಯಾರು ಏನು ಹಾಕೋದು ಗೊತ್ತಿಲ್ಲ. ಎಲೆಕ್ಷನ್ ಇದು, ಜನಗಳ ಆಶೀರ್ವಾದ ಯಾರಿಗಿರ್ತದೋ ಅವ್ರು ಗೆಲ್ತಾರೆ. ಹಾಂ, ಜನಗಳ ಆಶೀರ್ವಾದ ಹೆಂಗಿರ್ತದೆ ಹಂಗೆ ಗೆಲ್ತಾರೆ. ಗೊತ್ತಿಲ್ಲ, ನಾಳೆ ಬರ್ತಾರಲ್ಲ ಕೇಳಂತಾಗ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ತಾರ. ನೋಡೋಣ. ಇಲ್ಲಪ್ಪ, ಮಾತಾಡಿಲ್ಲ. ಅವ್ರವ್ರ ವೈಯಕ್ತಿಕ ಏನು ಅನ್ನೋದು ನಾಳೆ ಕಮಿಟಿಯವರು ಅಲ್ಲಿ ಏನು ಹೇಳಿಲ್ಲ. ಸಿ ಎಮ್ ಅವರು ಅಲ್ಲಿ ಎಲ್ಲ ಕಡೆಗೂ ಅಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ, ಇಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ. ಎರಡೂ ಕಡೆಗೂ ಕೂತ್ಕೊಂಡು ಮಾತಾಡಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಇಲ್ಲ, ಬಾಗಲಕೋಟೆಗಾಗಲಿ ಇಲ್ಲಾಗಲಿ ಎಲ್ಲಿ ಮಾತಾಡಿಲ್ಲ ಸಿ ಎಮ್ಮು. ನೀವು ಹೇಳ್ಬೇಡ್ರಿ ಅದನ್ನು ಸುಮ್ಮನೆ. ಅದೇನು ಅವರು ಜನರಲ್ ಆಗಿ ಎಲ್ಲರ ಕೂಟಾಗೂ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಾಡ್ತಾರೆ. ನೋಡಪ್ಪ, ಮೈನಾರಿಟಿ ಬಗ್ಗೆ, ಮೇಜಾರಿಟಿ ಕಮ್ಯುನಿಟಿ ಬಗ್ಗೆ, ಅಹಿಂದ ಬಗ್ಗೆ, ಇನ್ನೊಂದು ಕಮ್ಯುನಿಟಿ ಬಗ್ಗೆ ಯಾರ್ದು ಏನಿಲ್ಲ. ಯಾರು ಗೆಲ್ತಾರೋ ಅಂಥವ್ರಿಗೆ ಕೊಡ್ರಪ್ಪ ಅಂತ ಹೇಳಿದ್ದೀನಿ ನಾನು. ಇವತ್ತಾದರೂ ಅಂದನ್ನು ಹೇಳೋದು, ನಾಳೆ ಆದರೂ ಅಂದನ್ನು ಹೇಳೋದು. ಏನೋ ಎಲ್ಲ ಕ್ಯಾಂಡಿಡೇಟ್ ಬೇಕು, ಸೂಕ್ತವಾದ. ಏನಪ್ಪ, ಅವತ್ತು ಬೆಳಿಗ್ಗೆ 10 ಗಂಟೆಗೆ ಮನೆ ಹತ್ರ ಬಂದರು ಸ್ವಲ್ಪ ಜನ. ಆಮೇಲೆ ನೋಡಿದೆ ನಾನು, ಬೆಳಿಗ್ಗೆ 10 ಗಂಟೆ ಬೆಂಗಳೂರು ಮನೆ ಹತ್ರ ಬಂದಾಗ ಇಲ್ಲಿಂದ ಭಾಳ ಜನ ಬಂದಿದ್ದರು. ನಾವು ಹಿಂಗೆ ಸಿ ಎಮ್ ಕಾಣಬೇಕು, ಡಿ ಸಿ ಎಮ್ ಕಾಣಬೇಕು ಅಂದರು. ಅಪಾಯಿಂಟ್ಮೆಂಟ್ ಕೊಡಿಸಿದೆ, ಭೇಟಿ ಮಾಡಿ ಬಂದಾರಷ್ಟೇ. ನಾನೇ ಬೇಡ ಅಂದೆ. ಸಮರ್ಥ ಅವ್ರಿಗೆ ಕೊಡಬೇಕು ಅಂತ ಕೇಳಿದರು. ನಾನು ಬೇಡ, ಯಾರನ್ನ ಡಿಸೈಡ್ ಮಾಡ್ತಾರೋ ಅವ್ರಿಗೆ ಕೊಡೋಣ ಅಂತ ಹೇಳಿದೆ. ನಿಮ್ಮ ಅಭಿಪ್ರಾಯ ಸರ್, ಯಾರಿಗೆ ಕೊಟ್ಟರೆ ಚೆನ್ನಾಗಿ? ಅಲ್ಲಪ್ಪ, ಇನ್ನೂ ನೋಡೋಣ ಬಾ, ಇನ್ನೂ ಟೈಮ್ ಐತಿ, ಎಲ್ಲ ಸಂಗ್ರಹಣೆ ಮಾಡೋಣ. ಇದು ಕಾಂಗ್ರೆಸ್ಸು ಸರ್ ಗೆಲ್ತಾರೆ ಸರ್. ಈ ಸಲ ಕಾಂಗ್ರೆಸ್ ಗೆಲ್ಲುತ್ತೆ ಸರ್? ಗೆಲ್ಲುತ್ತಾ? ನೀನು ಹೇಳಿ. ನಿಮ್ಮ ಒಪಿನಿಯನ್ ಸರ್? ನಿಮ್ಮ ಒಪಿನಿಯನ್? ಅಲ್ಲ, ಮತ್ತೆ ಗೆಲ್ಲೇಬೇಕು, ನಾವು ಗೆಲ್ಲೇಬೇಕು, ಮತ್ತು ಕಾಂಗ್ರೆಸ್ ಗೆಲ್ಲೇಬೇಕು. ಏನು ಮಾತಾಡಿಲ್ಲ. ಸೀಟ್ ಇಂಥವ್ರಿಗೆ ಅಂತಾರೆ ಅಂತ ಯಾರೂ ಕಮಿಟ್ ಆಗಿಲ್ಲ, ಯಾರೂ ಏನು ಹೇಳಿಲ್ಲ. ಎರಡೂ ಕ್ಷೇತ್ರದಾಗೂ ಕೂತ್ಕೊಂಡು ಮಾತಾಡೇ ಫೈನಲೈಸ್ ಮಾಡೋಣ ಅಂತ ಹೇಳ್ಯಾರ. ಅದಕ್ಕೆ ಯಾಕೆ ನೀವು ಯಾಕೆ ಅದನ್ನು ಸುತ್ತಿ ಬೆಳೆಸಿ ಮಾತಾಡ್ತೀರಿ? ನೋಡು, ಕಾಂಗ್ರೆಸ್ ಇದು ನಾಳೆನೇ ಆಗ್ಬೋದು, ಲಾಸ್ಟ್ ಡೇ ತನಕನೂ ಆಗ್ಬೋದು. ಟೈಮ್ ಬಂದಿಲ್ಲಲ್ಲ ಸರ್, ಅದಕ್ಕೆ ಯಾವತ್ತಿಂದ ನಾಮಿನೇಷನ್? 23ಕ್ಕೆ ಲಾಸ್ಟ್ ಡೇಟು, ಇವತ್ತಿಂದ ಸ್ಟಾರ್ಟ್. ನಾಳೆ 17 ಸ್ಟಾರ್ಟ್ ಆಗುತ್ತೆ. 6 ದಿವಸ ಇರೋದು ಮೇಡಮ್. ಹೂನಪ್ಪ, ಈಗ ಅವರು ಬಿ ಜೆ ಪಿಯವರು ಮುಸ್ಲಿಮಿಗೆ ಕೊಡ್ರಿ ಅಂತ ಬಿ ಜೆ ಪಿಯರೇ ಕೇಳಕತ್ತಾರೆ.
ಇವ್ರದ್ದು ಅಡ್ಜಸ್ಟ್ಮೆಂಟ್ ಐತೆ ನಮ್ಮ ಲೀಡರ್ಸ್ಗೂ ಅವರು ಗೊತ್ತಿಲ್ಲ ನೀವು. ಯಾಕಂದರೆ ಯಾರಿಗೆ ಗೊತ್ತಿಲ್ಲಪ್ಪ, ನೀನು ಕೇಳ್ಬೇಕು. ಈಗ ಅವ್ರ ಪಾರ್ಟಿದು ಅವ್ರು ನೋಡ್ಕೋಬೇಕು, ನಮ್ಮ ಪಾರ್ಟಿಯಿಂದ ನಾವು ನೋಡ್ಕೊಂತೀವಿ. ಅವ್ರಿಗೆ ನಾವೆಲ್ಲ ಒಬ್ಬರೇ ಅವ್ರು ಯಾರು ಹೇಳಕ್ಕೆ ನಮ್ಮ ಪಾರ್ಟಿದು? ಅಲ್ಲ ಸರ್, ಒಂದೆಡೆ JDSನವರು BJP ಜೊತೆ ಮೈತ್ರಿ ಇದ್ದಾರೆ. ಇಲ್ಲಿ JDS ಮುಖಂಡರು ಮುಸ್ಲಿಂ ಕೊಟ್ಟರೆ ನಾವು ಕ್ಯಾಂಡಿಡೇಟ್ ನಿಲ್ಲಲ್ಲ ಅಂತ ಭಾಷಣ ಮಾಡ್ತಾರೆ ಅವ್ರ ಜೊತೆ ನಿಂತ್ಕೊಂಡು. ಯಾರು JDSನವರು ಅವ್ರಿಗೆ ಕೇಳ್ಬೇಕಾಯ್ತು ಮತ್ತು ನೀವು ಅಡ್ಜಸ್ಟ್ಮೆಂಟ್ ರಾಜಕೀಯ ಏನಪ್ಪ ಅಂತಂದು. ನೀವು CM ಅವ್ರಿಗೆ ಹೇಳಿದ್ದು ಕನ್ಫರ್ಮ್ ಆದಂಗೆ ಸರ್. ಈಗ ಏನಂತ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಿದೆ ಇಲ್ಲಿ ಕೆಲವರು. ನಾನೇನು CMಗೆ ಹೇಳಿಲ್ಲಲ್ಲ ಹಂಗೆ. ಅವ್ರು ಹೇಳಿದಂಗೆ ಸರ್. ಯಾರು? ಕರ್ಕೊಂಬಂದು CM ಅವ್ರಿಗೆ ಹಿಂಗೆ ನಾವೆಲ್ಲ ಜನ ಕರ್ಕೊಂಬಂದು ನಾನು ಹಂಗಲ್ಲ ಹೇಳಿರೋದು. ಯಾರು ನಮ್ಮ ಕಟ್ಟ ಕಡಿ ಕಾರ್ಯಕರ್ತ ಇದ್ರೂ ನಾನು ವರ್ಕ್ ಮಾಡ್ತೇನೆ. ನಮ್ಮ ಕಾಂಗ್ರೆಸ್ನಾಗ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ಎಲ್ಲರನ್ನೂ ಸೇರಿಸಿ ಎಲ್ಲರೂ ಕೇಳಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ವಿ. ಈಗ ಚುನಾವಣೆಗಳಿಗೆ ಯಾರ್ಯಾರು ವರ್ಕ್ ಮಾಡಿದ್ರು ಏನಿಲ್ಲ ಅಂತ ಗೊತ್ತಿರ್ತದ. ವರ್ಕ್ ಮಾಡಿದಾರೆ ಕೊಡ್ರಪ್ಪ ಅಂತ ನಾನು ಇವತ್ತು ಬಂದು ಭಾಷಣ ಮಾಡೋದಲ್ಲ. ಕಾಂಗ್ರೆಸ್ ಪರವಾಗಿ ಬಾವುಟ ಕಟ್ಟಿ ಪೋಸ್ಟರ್ ಹಚ್ಚಿ ಚಹಾ ಕುಡಿಸಿ ಮಾಡಿರ್ತಾರಲ್ಲ ಅವರಿಗೆ ಸಪೋರ್ಟ್ ಮಾಡು. ಹಾಂ ಎಲ್ಲ ಚೆನ್ನಾಗಿತ್ತು. ಈಗ ಎಲೆಕ್ಷನ್ ಬರೋ ಟೈಮಿಗೆ ಯಾಕೆ ಹಿಂಗೆ ಹಾಂ, ಎಲೆಕ್ಷನ್ ಬಂದಾಗ ಬರ್ತಾವೆ, ಆಮೇಲೆ ಎಲ್ಲರೂ ಸಿಗ್ತಾರೆ ಅವರು. ನಾನು ಹೆಸರು ಹೇಳೋದಲ್ಲ, ಮಾತಾಡಲ್ಲ, ಅದು ಇಂಪಾರ್ಟೆಂಟ್. ಕಾರ್ಯಕರ್ತರು ಪಾಪ ಏನಾಗಬೇಕು, ಪಾಪ ಎಷ್ಟೊಂದು ಕೆಲಸ ಮಾಡ್ಯಾರ. ಪಾಪ ಸ್ವಲ್ಪ ಜನ ಕೇಸ್ನಾಗ ಅಡ್ಡಾಡ್ಯಾರ, ಕೇಸ್ ಆ್ಯಕ್ಷನ್ದಾರ. ಅವರೆಲ್ಲರೂ ಎಲ್ಲಿ ಪಾಪ. ಅದಕ್ಕೆ ಎಲ್ಲರೂ ಕುಂದಿಸ್ಕೊಂಡು ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಾಡೋಣ, ಸೂಕ್ತವಾದಂಥ ಅಭ್ಯರ್ಥಿಗೆ ಕೊಡೋಣ. ಎಲ್ಲರೂ ವಿಶ್ವಾಸಕ್ಕೆ ತಗೊಂಡೇ ಮಾಡೋದು. ಸರಿ ಹೋಗುತ್ತಾ ಸರ್? ಇನ್ನು ಏನು ಗೊತ್ತಿಲ್ಲ. ಅಧ್ಯಕ್ಷರಿಗೆ ಹೇಳೀನಿ, ಅಧ್ಯಕ್ಷರು ಮಾಡ್ತಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಹೆಸರು ಗಣೇಶವ್ರು ಏನಾದ್ರು ಗೊತ್ತಿಲ್ಲಪ್ಪ, ಯಾರ್ಯಾರು ಬರ್ತಾರೋ ಯಾರ್ಯಾರು ಅರ್ಜಿ ಹಾಕ್ತಾರೋ ಆಮೇಲೆ ಮಾತಾಡೋದಲ್ಲ. ನಿಮ್ಗೇನು ಇಷ್ಟ ಇದೆ ಸರ್? ಹೆಸರು ಗಣೇಶವ್ರಿಗೆ ನಾನು ಕೇಳಿದ್ರೆ ನಮ್ಮ ಮನೆಯಿಂದ ಯಾರನ್ನೂ ಕೊಟ್ಟು ನಿಲ್ಸೋದೇ ಬೇಡ ಅಂತಾನೆ. ಏನಂತ ಅಲ್ಲ, ಜನ ಅಭಿಪ್ರಾಯ ಹೆಂಗೈತೋ ಅದು ನಾಳೆ ಅವ್ರು ಡಿಸೈಡ್ ಮಾಡಲಿ. ನಾನು ಇಂಟರ್ಫಿಯರ್ ಆಗಲ್ಲ. ಫ್ಯಾಮಿಲಿ ವಿಚಾರ ಬಂದಾಗ ನಾನು ಇಂಟರ್ಫಿಯರ್ ಆಗಲ್ಲ. ಇದ್ರಾಗ ಒಟ್ಟಾರೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದೆ ಸರ್ ಇದು. ಎಲ್ಲ ಹೈಕಮಾಂಡ್ಗೆ ಬಿಡೋದು. ನಾಳೆ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ನಿರ್ಧಾರ ಆಗಿತ್ತು ಸರ್ ಕ್ಯಾಂಡಿಡೇಟ್ ಬಗ್ಗೆ. ಅದು ಏನೈತೋ ಅವರೆಲ್ಲ ಕೂತ್ಕೊಂಡು ಮಾತಾಡಿ ಮೇಲೆ ಗೊತ್ತಾಗತ್ತಪ್ಪ. ನನಗೆ ಕೇಳಿದ್ರಿ, ಈಗ ಕೇಳಿದ್ ನಾನೇನು ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.